ಹಾಯ್ ವೆಲ್ಕಮ್ ಟು ಗಿಗ್ಲಿಪೀಡಿಯಾ ಪ್ರೋ ವ್ಲಾಗ್ಸ್. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ನೀವೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನನ್ನ ಪ್ರೆಷಿಯಸ್ ಮಾರ್ನಿಂಗ್ಸ್ ಹೇಗೆ ಶುರುವಾಗುತ್ತೆ ಅಂದರೆ ಒಂದು ಕ್ಯಾಲರಿ ಡೆಫಿಸಿಟ್ ಮುಖಾಂತರ. ಸೊ ಕ್ಯಾಲರಿ ಡೆಫಿಸಿಟ್ ಅಂದರೆ ಏನು? ಎಲ್ಲದನ್ನು ಕ್ವಾಂಟಿಫೈ ಮಾಡಿ ತಿನ್ನೋದೇ ಕ್ಯಾಲರಿ ಡೆಫಿಸಿಟ್. ಸೊ ನನ್ನ ಪ್ರೆಷರ್ಸ್ ಮಾರ್ನಿಂಗ್ಸಲ್ಲಿ ಏನಿರುತ್ತೆ ಅಂದರೆ ಒಂದು ಪ್ರೋಟೀನ್ ಶೇಕ್ ಅಂತೂ ಇದ್ದೇ ಇರುತ್ತೆ. ಅದನ್ನು ಕುಡಿದ ಮೇಲೆ ಒಂದು ಬ್ಯಾಲೆನ್ಸ್ ಡಯಟ್ ತಿಂತೀನಿ. ಅದರಲ್ಲಿ ಏನಿರುತ್ತೆ ಅಂದರೆ ಪ್ರೋಟೀನ್ಸ್ ಇರುತ್ತೆ, ಫೈಬರ್ಸ್ ಇರುತ್ತೆ, ಕಾರ್ಬ್ಸ್ ಇರುತ್ತೆ. ಇಷ್ಟೆಲ್ಲ ತಿಂದಾದ್ಮೇಲೆ ಅದನ್ನೇ ಸೇಮು ನಾನು ಬಾಕ್ಸಿಗೆ ಹಾಕೊತೀನಿ, ಆಫೀಸಿಗೆ ಹೊರಡ್ತೀನಿ. ಸೊ ಮೆಟ್ರೋ ಮುಖಾಂತರ ಆಫೀಸ್ನ ತಲುಪ್ತೀನಿ. ಒಂದು ವಾಕ್ ಹೋಗೋಣ ಅಂತ ಬಂದಿದ್ದೀವಿ. ರೈನೋಸಾರಸ್ ಇಲ್ಲಿ ಇವರು ಪಕ್ಕದಲ್ಲಿ ಬರ್ತಿದಾರಲ್ಲ, ಎಂಥವ್ರು ಅಂದ್ರೆ ಯಾವ್ದಾದ್ರು ಒಂದು ರೀಲ್ ಮಾಡಿದ್ರೆ ಅದನ್ನ ಒಂದು 100 ಸಲ ನೋಡ್ತಾರೆ. 100 ಸಲ ನೋಡಿ 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 ಅವರೇ ಬೇಕಾದ್ರೆ ಅದನ್ನ ವ್ಯೂ ಬರ್ಸ್ಬಿಡ್ತಾರೆ. ನಾನು ಏನೋ ನೋಡ್ತಾವ್ರೆ, ಯಾವ್ದೋ ಸಾಂಗ್ ಕೇಳ್ತಾವ್ರ ಅಂದ್ರೆ ಯಾವ್ದೋ ರೀಲ್ ಮಾಡೋದು, ಅದಕ್ಕೊಂದು ಸಾಂಗ್ ಹಾಕೋದು, ಅದನ್ನ ವಾರ ಪೂರ್ತಿ ಕೇಳೋದು. ತುಂಬಾ ಸೀರಿಯಸ್ ಕಂಟೆಂಟ್ ಕ್ರಿಯೇಟರ್ ಇವರು. Self obsession. We are going inside a forest ಒಳಗಡೆ ಹೋಗ್ತಾ ಇದೀವಿ. ಇವರು ನಮ್ಮ ಅಪ್ಕಮಿಂಗ್ ಸೂಪರ್ ಕ್ಯಾಂಡಿಡೇಟ್. ಇವರು ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್. ಇವರು ಸಖತ್ ಕಂಟೆಂಟ್ ಗಳು ಇಟ್ಕೊಂಡಿದ್ದಾರೆ. ಇವರು ಕಂಟೆಂಟ್ ವಿಶಾಲವಾಗಿರೋ ಗ್ರೌಂಡ್ ಇದು, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು ಜಯನಗರಲ್ಲಿರೋ ಒಂದು ಅನ್ಡಿಸ್ಕ್ಲೋಸ್ಡ್ ಲೊಕೇಶನ್. ನೇಚರ್ ಅಂತೂ ಸಕ್ಕತ್ತಾಗಿದೆ. ಇವತ್ತಿಗೂ ಬೆಂಗಳೂರಲ್ಲಿ ಇಂಥ ಗ್ರೀನರಿ ಇದೆಯಾ ಅಂತಾನೆ ಶಾಕ್ ಆಗುತ್ತೆ, ಸೀರಿಯಸ್ಲಿ. ಇವಾಗ ಆಫೀಸಿಂದ ಮನೆಗೆ ಹೋಗೋ ಟೈಮ್ ಆಯಿತು. ಸೊ ಇವಾಗ ನಾನು ಮೆಟ್ರೋನಲ್ಲಿದ್ದೀನಿ, ಬೇಗ ಮನೆಗೆ ಹೋಗ್ಬೇಕು. ಯಾಕಂದರೆ ಅಮೆಝಾನಿಂದ ಒಂದು ಸೂಪರ್ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ. ಅದನ್ನು ಏನು ಅಂತ ನಿಮ್ಗೆಲ್ಲರಿಗೂ ತೋರಿಸ್ಬೇಕು. ನೋಡಿ, ಇವಾಗ ನಮ್ಮ ಏರಿಯಾ ಮೆಟ್ರೋಗೆ ಬಂದೇ ಬಿಟ್ಟೆ. ಒಂದು ಐಟಮ್ ಇತ್ತಲ್ಲ, ಬರ್ಬೇಕಿತ್ತಲ್ಲ ನಂದು ಅಮೆಝಾನಿಂದ, ಅದು ಬಂತಾ? ಹಾ, ಏನೋ ಬಂದಿದೆ ಇವತ್ತು. ಬಂತಾ? ಓಕೆ. ಏನದು? ಆಕ್ಚುಲಿ ಏನ್ ಐಟಮ್ ಅಂದ್ರೆ ಅದೊಂದು ಸೂಪರ್ ಐಟಮು. ನೀವೆಲ್ಲರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ಸೂಪರ್ ಐಟಮು. ಸೊ ನೀವು ಬಳಸೋಂಥ ಎಣ್ಣೆನ ಈ ಬಾಟಲ್ ಒಳಗಡೆ ಹಾಕಿ ಪ್ಯಾನ್ ಮೇಲೆ ಸ್ಪ್ರೇ ಮಾಡಿದ್ರೆ ಸಾಕು, ಬೇಜಾನಾಯ್ತು. ಜಾಸ್ತಿನೂ ಎಣ್ಣೆ ಖರ್ಚಾಗಲ್ಲ, ಎಷ್ಟು ಬೇಕೋ ಅಷ್ಟೇ ಖರ್ಚಾಗುತ್ತೆ. ಒಂದು ಒಳ್ಳೆ ಐಟಮ್ ಇದು. ಪ್ಯಾಕಿಂಗ್ ಚೆನ್ನಾಗಿದೆ, ಬಬಲ್ ರ್ಯಾಪ್ ಮಾಡಿದ್ದಾನೆ, ವಿಚ್ ಇಸ್ ವೆರಿ ಗುಡ್. ಸೊ ನನ್ನ ಪ್ರಶ್ನೆ ಏನಿದ್ದು ಅಂದರೆ, ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದು ಗ್ಲಾಸಾ ಪ್ಲಾಸ್ಟಿಕ್ಕಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಇಟ್ ಈಸ್ ಪಕ್ಕಾ ಗ್ಲಾಸು, ವಿಚ್ ಇಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ನಾನು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ತಕ್ಕಂತೆಯೇ ಗ್ಲಾಸೇ ಕಳಿಸಿದ್ದಾರೆ. ಸೊ ನಿಮಗೆ ವಾಯ್ಸ್ ಕೇಳಿಸ್ತಿರ್ಬೋದು, ನಂಗೆ ಗೊತ್ತಿಲ್ಲ ಕ್ಯಾಮ್ರಾ ಆಡಿಯೋ ರೆಕಾರ್ಡ್ ಆಗ್ತಿದೆಯಾ ಇಲ್ವೋ ಅಂತ. ಬಟ್ ಪರವಾಗಿಲ್ಲ, ಪ್ರೀಮಿಯಮ್ ಆಗಿ ಏನೋ ಕಾಣ್ತಿದೆ. ಡಸಂಟ್ ಲುಕ್ ಚೀಪ್. ಸೊ ನೀವು ನೋಡ್ದಂಗೆ ನಾನು ಇವಾಗ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಕೊಟ್ಟೆ, ಅದರ ಯೂಸೇಜ್ ಹೆಂಗೆ ಅಂತಾನು ಕೊಟ್ಟೆ. ನನ್ನ ದಿನನ ಹೇಗೆ ಎಂಡ್ ಮಾಡ್ತೀನಿ ಅಂದರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಮುಖಾಂತರ. ಆ ಬ್ಯಾಲೆನ್ಸ್ ಡಯಟಲ್ಲಿ ಪ್ರೋಟೀನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಕಾರ್ಬ್ಸ್ ಇರುತ್ತೆ. ಸೊ ನೀವು ಬೆಳಗ್ಗೆ ನೋಡಿದಾಗೆ ನನ್ನ ಪ್ರೋಟೀನು ಸೋಯಾ ಚಂಕ್ಸ್ ಇತ್ತು. ಸೊ ನನ್ನ ಪ್ರತಿ ಮೀಲಲ್ಲೂ ನಾನು ಪ್ರೋಟೀನ್ನ ಚೇಂಜ್ ಮಾಡ್ತಿರ್ತೀನಿ. ಸೊ ಸೇಮ್ ಇಟ್ಕೊಳಕ್ ಹೋಗಲ್ಲ. ಸೊ ಸಾಯಂಕಾಲ ಬಂದಿದ ತಕ್ಷಣ ಸಖತ್ ಹಸುವಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಗ್ನ ಚೂಸ್ ಮಾಡ್ಕೊತೀನಿ. ಎಗ್ ಏನಕ್ಕೆ ಈಸಿ. ಸೊ ಒಂದು ಬಟ್ಲಿಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಹೆಂಚಿನ ಮೇಲೆ ಹಾಕಿದ್ರೆ ಒಂದು ಸೂಪರ್ ಆಗಿರೋ ಆಮ್ಲೆಟು ರೆಡಿ ಆಗುತ್ತೆ. ಸೊ ಹಂಗಾಗಿ ಎಗ್ನ ಯೂಸ್ ಮಾಡಿ ಈ ಥರ ತಟ್ಟೆಗೆ ಹಾಕ್ಕೊಂಡು ಒಂದು ಬ್ಯಾಲೆನ್ಸ್ಡ್ ಮೀಲ್ ನಾ ಮಾಡಿಕೊಂಡು ಕಾರ್ಬ್ಸನ್ನು ಆ್ಯಡ್ ಮಾಡಿ ತಿಂದು ನನ್ನ ದಿನಾನ ಮುಗಿಸ್ತೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಗಿಗ್ಲಿಪೀಡಿಯಾನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.